ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇವತ್ತು ನಮ್ಮ ಊರಿನಲ್ಲಿ ಒಂದು ರಿಸೆಪ್ಷನ್ ಇದೆ. ಅಲ್ಲಿಗೆ ಹೋಗೋಣ ಅಂತ ನಾನು ಮತ್ತೆ ಅಪ್ಪ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನಮ್ಮ ಊರಿನ ಶ್ರೀ ಸಾಂಬ ಸದಾಶಿವ ವೀರಭದ್ರೇಶ್ವರ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂತಹ ರಾಮಣ್ಣ ಅವರ ಮಗನ ಮದುವೆಯ ರಿಸೆಪ್ಷನ್ ಇದು. ಮದುವೆ ಬಲರಾಂಪುರದಲ್ಲಿ ಅಂದ್ರೆ ಅಯೋಧ್ಯದ ಹತ್ತಿರ ಮದುವೆ ಆಗಿತ್ತು. ಸೊ ಅದರ ರಿಸೆಪ್ಷನ್ ಅನ್ನ ನಮ್ಮ ಊರಿನ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಾವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಮುದ್ರದಂಚಿನ ಉಪ್ಪಿಗೂ ಬೆಟ್ಟದ ತುದಿಯ ನೆಲ್ಲಿಕಾಯಿಗೂ ನಂಟೊಂದು ಬೆಸೆಯುವ ಹಾಗೆ ಈ ಮದುವೆ ಎನ್ನುವ ಒಂದು ಸುಂದರ ಬಂಧವು ಕೂಡ ಎಲ್ಲಿಯದೋ ಗಂಡು ಎಲ್ಲಿಯದೋ ಹೆಣ್ಣನ್ನ ಬೆಸೆದು ಒಂದು ಬಂಧವನ್ನ ಕಟ್ಟಿ ಬದುಕಿನುದ್ದಕ್ಕೂ ಸಂಗಾತಿಗಳಾಗಿ ತಾವಿಬ್ಬರು ಜೊತೆಯಾಗಿ ಕಷ್ಟ ಸುಖಗಳನ್ನ ಹಂಚಿಕೊಳ್ಳಬೇಕು ಅಂತ ಆಶೀರ್ವಾದ ಮಾಡುತ್ತೆ. ಅದೇ ರೀತಿ ಎಲ್ಲಿಯೋ ದೂರದ ಬಲರಾಮಪುರದ ಹೆಣ್ಣು ನಮ್ಮ ಊರಿನ ಗಂಡಿನ ಕೈ ಹಿಡಿದು ನಮ್ಮ ಊರಿಗೆ ಆ ಮನೆಗೆ ಕಾಲಿಟ್ಟು ಜೀವನ ಪೂರ್ತಿ ಅವನ ಜೊತೆಯಾಗಿ ನಡೆಯುತ್ತಾ ಕಷ್ಟ ಸುಖಗಳಲ್ಲಿ ಪಾಲುದಾರಳಾಗುತ್ತಾ ಆ ಮನವನ್ನ ಬೆಳಗೋದಕ್ಕೆ ಸಜ್ಜಾಗಿದ್ದಾಳೆ. ಹಾಗಾಗಿ ತಮ್ಮೆಲ್ಲರ ಆಶೀರ್ವಾದ ಕೂಡ ಈ ಜೋಡಿ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ, ಮುಖದ ಭೇಟಿಯೇ ಕಡಿಮೆಯಾಗಿರುವಂತಹ ಈ ಕಾಲಘಟ್ಟದಲ್ಲಿ ಒಂದು ವಿಡಿಯೋ ಕಾಲ್ನಲ್ಲಿಯೇ ಸಂಬಂಧಗಳನ್ನ ನಿಭಾಯಿಸುವಂತಹ ಈ ಒಂದು ಸಂದರ್ಭಗಳಲ್ಲಿ ಈ ರೀತಿ ಮದುವೆ ಮನೆಯಲ್ಲಿ ಊರಿನವರೆಲ್ಲ ಒಟ್ಟಾಗಿ ಒಂದು ಕಡೆ ಕಲೆತು ಒಂದಷ್ಟು ಸಮಯವನ್ನ ಸುಂದರವಾಗಿ ಕಳೆಯುವಂತಹದ್ದು ನಿಜಕ್ಕೂ ಒಂದು ಖುಷಿಯ ಸಂಗತಿ. ಹಾಗಾಗಿ ನಾನು ಈ ವಿಡಿಯೋವನ್ನ ತಮ್ಮೆಲ್ಲರ ಜೊತೆಗೂ ಹಂಚಿಕೊಂಡಿದ್ದೇನೆ. ತಮ್ಮೆಲ್ಲರಿಗೂ ಈ ವಿಡಿಯೋಗಳು ಇಷ್ಟವಾಗಬಹುದು ಅಂತ ಭಾವಿಸಿಕೊಳ್ತೇನೆ. ಮದುವೆ ಮುಗಿಸ್ಕೊಂಡು ಇವಾಗ ವಾಪಸ್ ಬರ್ತಾ ಇದ್ದೀನಿ ನಡ್ಕೊಂಡು. ತುಂಬಾ ಬಿಸಿಲಿದೆ ನೋಡ್ಬೋದು, ಇಲ್ಲಿ ತೋಟದಲ್ಲಿ ಬರ್ತಾ ಇದ್ದೀನಿ, ಹಾಗಾಗಿ ಬಿಸಿಲು ಅಷ್ಟು ಕಾಣಿಸ್ತಾ ಇಲ್ಲ. ತುಂಬಾ ಚೆನ್ನಾಗಿತ್ತು ಮದುವೆ ಅಲ್ಲ, ಆ್ಯಕ್ಚುಲಿ ರಿಸೆಪ್ಷನ್ ತುಂಬಾ ಚೆನ್ನಾಗಿತ್ತು. ಹಾಗೆ ಊಟ ಕೂಡ ತುಂಬಾ ಚೆನ್ನಾಗಾಯ್ತು. ಸೊ ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಮತ್ತೆ ರಾತ್ರಿ ಆಗೋ ಹೊತ್ತಿಗೆ ವಿಡಿಯೋವನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಒಂದು ಬಕ್ಕೆ ಹಣ್ಣಿನ ಕಡಿ ಬಂದಿತ್ತು, ಒಬ್ರು ಕೊಟ್ಟಿದ್ರು. ಇನ್ನು ಯುಗಾದಿ ಕೂಡ ಬಂದಿಲ್ಲ, ಇಷ್ಟು ಬೇಗನೆ ಬಕ್ಕೆ ಹಣ್ಣು ಹಣ್ಣಾಗ್ಬಿಟ್ಟಿದೆ ನೋಡಿ. ತುಂಬಾನೇ ಚೆನ್ನಾಗಿ ಬಲಿತು ಮರಕ್ಕೆ ಹಣ್ಣಾಗಿರುತ್ತವಂತ ಕಾಯಿ ಇದು. ತುಂಬಾ ಚೆನ್ನಾಗಿದೆ, ರುಚಿ ಕೂಡ ತುಂಬಾನೇ ಚೆನ್ನಾಗಿತ್ತು. ಇಷ್ಟು ಬೇಗ ಎಲ್ಲೂ ಕೂಡ ಬಕ್ಕೆ ಹಣ್ಣು ಹಣ್ಣಾಗಿಲ್ಲ. ನಮ್ ಕಡೆ ಅಂತೂ ಈಗ ಬಕ್ಕೆ ಕಾಯಿ ಅಥವಾ ಹಲಸಿನಕಾಯಿ ಚಿಕ್ಕ ಚಿಕ್ಕದು ಬಿಡ್ತಾ ಇದೆ. ಇದ್ ನೋಡಿದ್ರೆ ಈಗ್ಲೇ ಹಣ್ಣಾಗಿದೆ. ತುಂಬಾ ರುಚಿಯಾಗಿ ಕೂಡ ಇದೆ.
ತುಂಬಾ ಜನ ನನ್ನ ಓದುಗರು ಹವ್ಯಕ ರೆಸಿಪಿಯನ್ನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಿ. ನನ್ಗೆ ಅದಕ್ಕೆ ಅಂತ ಸ್ಪೆಷಲ್ ವ್ಲಾಗ್ ಮಾಡೋದಕ್ಕೆ ಬಹುಶಃ ಸಾಧ್ಯವಾಗ್ಲಿಕ್ಕಿಲ್ಲ. ಹಾಗಾಗಿ ಈ ಒಂದು ವ್ಲಾಗ್‌ನಲ್ಲೇ ಒಂದು ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಹೇಗೂ ಬಕ್ಕೆಹಣ್ಣು ಸಿಕ್ಕಿದೆಯಲ್ಲ, ಈ ಬಕ್ಕೆಹಣ್ಣಿನ ಪಾಯಸದ ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರತ್ತೆ ಪಾಯಸ. ಇದನ್ನ ದೋಸೆಗೆ ಅಥವಾ ಹಾಗೆ ಕೂಡ ತಿನ್ಬಹುದು. ಇಲ್ಲ ದೋಸೆಗೆ ಹಾಕೊಂಡ್ ತಿನ್ಬಹುದು ಅಥವಾ ಚಪಾತಿ ಕೂಡ ತುಂಬಾ ಚೆನ್ನಾಗಿರತ್ತೆ. ತುಂಬಾ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ. ಸೊ ಇದಕ್ಕೆ ಬೇಕಾಗಿರುವಂತದ್ದು ಅಂದ್ರೆ ಬಕ್ಕೆಹಣ್ಣು ಚೆನ್ನಾಗಿ ಹಣ್ಣಾಗಿರ್ಬೇಕು. ತೊಳೆಗಳನ್ನ ತೆಗೆದು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ, ಜೊತೆಗೆ ಬೆಲ್ಲ ಅಥವಾ ಸಕ್ಕರೆ ಯಾವ್ದು ಬೇಕೋ ಅದನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದು ಮೆತ್ತಗಾಗ್ಬೇಕು. ಅದ್ ಚೆನ್ನಾಗಿ ಬೆಂದ ನಂತರ ಕಾಯಿ ಹಾಲನ್ನ ಹಾಕ್ಬೇಕು. ಕಾಯಿ ಹಾಲಿಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಬೇಕಾದ್ರೆ ಸೇರಿಸ್ಕೊಳ್ಬಹುದು. ಅಥವಾ ಹಾಗೆ ಇದ್ರೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಬಕ್ಕೆಹಣ್ಣಿನ ವಾಸನೆ ಅನ್ನುವಂತಹದ್ದು ತುಂಬಾನೇ ಸ್ಮೆಲ್ ಬರುತ್ತೆ ಅದಕ್ಕೆ ಬೇರೆ ಯಾವುದೇ ರೀತಿಯಾದಂತ ಏಲಕ್ಕಿ ಪುಡಿ ಇರಬಹುದು ಅಥವಾ ವೆನಿಲಾ ಎಸೆನ್ಸ್ ಇರಬಹುದು. ಇದ್ಯಾವುದು ಆಡ್ ಮಾಡ್ಬೇಕು ಅನ್ನುವಂತ ಅವಶ್ಯಕತೆ ಇರೋದಿಲ್ಲ. ಅದ್ರದ್ದೇ ಒಂದು ಸ್ಪೆಷಲ್ ಸ್ಮೆಲ್ ಇರೋದ್ರಿಂದ ಹಾಗೆ ಮಾಡಿದ್ರೇನೆ ತುಂಬಾ ಚೆನ್ನಾಗ್ ಬರುತ್ತೆ ಇದು. ಮತ್ತೇನು ಮಾಡ್ಬೇಕಾಗಿರುವಂತಹದ್ದಿಲ್ಲ. ಇಷ್ಟೇ ಇದು ತುಂಬಾನೇ ಸಿಂಪಲ್ ಆಗಿ ತುಂಬಾ ಒಂದು ಟೇಸ್ಟಿ ಆಗಿರುವಂತಹ ರೆಸಿಪಿಯನ್ನ ಮಾಡ್ಕೊಂಡು ತಿನ್ಬಹುದು. ಸೊ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿಯನ್ನ ಟ್ರೈ ಮಾಡಿ ಅಂತ ಹೇಳ್ತಾ, ಹಾಗೆ ಇವತ್ತಿನ ಈ ಒಂದು ಪುಟ್ಟ ವ್ಲಾಗ್ ತಮ್ಮೆಲ್ಲರಿಗೂ ಹೇಗನ್ನಿಸ್ತು ಅಂತ ನನ್ಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ, ನಾನು ಮುಂದಿನ ವಿಡಿಯೋದಲ್ಲಿ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ ಎಲ್ಲರಿಗೂ. ಹಾಗೆ ಯಾರ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಪ್ರೋತ್ಸಾಹಿಸಿ.